ಹಲೋ ಮೈ ಡಿಯರ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಾರದೀಪ ಯೂಟ್ಯೂಬ್ ಚಾನಲ್. ಸೊ ಈ ವಿಡಿಯೋದಲ್ಲಿ ನಾನು ಇವತ್ತು ಕೋರ್ಟ್ ಹಿಯರಿಂಗ್ ಏನಾಗಿತ್ತಲ್ಲ ಅದ್ರ ಬಗ್ಗೆ ಏನು ಸಮ್ಮರಿ ಆಗಿದೆ ಅಂತ ಹೇಳ್ತಾ ಹೋಗ್ತೀನಿ. ಇಲ್ಲಿ ಯಾವುದು ನನ್ನ ಪರ್ಸ್ನಲ್ ಒಪಿನಿಯನ್ ನಾನು ಹೇಳ್ತಾ ಇಲ್ಲ, ಇವತ್ತೇನು ಕೋರ್ಟಲ್ಲಿ ನಡೀತಾ ಅದರಿಂದ ಒಂದು ಸಮ್ಮರಿ ಹೇಳ್ತಾ ಇದ್ದೇನೆ. ಫಸ್ಟ್ ಆಫ್ ಆಲ್ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಇಬ್ಬರು ಜಡ್ಜ್ಗಳಿದ್ದಾನೆ. ಹಾನರಬಲ್ ಜಡ್ಜ್ ಅವರು ಸ್ಪ್ಲಿಟ್ ಒಪಿನಿಯನ್ನ ಕೊಟ್ಟಿದ್ದಾರೆ. ಏನು ಹೇಳಿದ್ರು ಅಂದರೆ, ಫಸ್ಟ್ ಜಡ್ಜ್ ಏನು ಹೇಳಿದ್ರು ಅಂದರೆ, ಡೈರೆಕ್ಟ್ ದ KE ಟು ಅಂಡರ್ಟೇಕ್ ಪ್ರೊಸೆಸ್ ಆಫ್ ಥರ್ಡ್ ರೌಂಡ್ ಕೌನ್ಸಿಲಿಂಗ್ ಅಫ್ರೆಶ್ ಆ್ಯಸ್ ಪರ್ ಸುಪ್ರೀಂ ಕೋರ್ಟ್ ಆರ್ಡರ್ ಅಂತ ಹೇಳಿದರು. ಮತ್ತು ಅವರು ಕೊಟ್ಟಿರೋಂಥ ಕಟ್ ಆಫ್ ಡೇಟ್ ಏನಂದರೆ 2 ಡಿಸೆಂಬರ್ 2025 ಒಳಗೆ ಫೈನಲ್ ರಿಸಲ್ಟ್ನ ಅನೌನ್ಸ್ ಮಾಡಬೇಕು ಅಂತ ಹೇಳಿ ರಿಟ್ ಪೆಟಿಷನ್ ಈಸ್ ಡಿಸ್ಪೋಸ್ಡ್ ಆಫ್ ಅಂತ ಹೇಳಿದರು. ನೆಕ್ಸ್ಟ್ ಸೆಕೆಂಡ್ ಆನರಬಲ್ ಜಡ್ಜ್ ಅವರು ರಿಟ್ ಪೆಟಿಷನ್ ಈಸ್ ಡಿಸ್ಮಿಸ್ಡ್ ಕಂಪ್ಲೀಟ್ ರೌಂಡ್ 3 ಬೈ 10 ಡಿಸೆಂಬರ್ 2025 ಅಂತ ಆ್ಯಸ್ ಪರ್ ಲಾ ಅಂತ ಹೇಳಿದರು. ಕಟ್ ಆಫ್ ಡೇಟ್ ಇವ್ರು ಕೊಟ್ಟಿರೋದು 10 ಡಿಸೆಂಬರ್ 2025 ಆಗಿದೆ. ಸೊ ಟೋಟಲ್ ಆಗಿ ಫೈನಲ್ ಆಗಿ ಏನು ಹೇಳಬೇಕಂದ್ರೆ, ಪಿಟಿಷನ್ ನೋ ಲಾಂಗರ್ ಸ್ಟ್ಯಾಂಡ್ಸ್, ಈ ಪಿಟಿಷನ್ ಇಲ್ಲಿಗೆ ಮುಗಿದಿದೆ. ಮತ್ತು ಆ್ಯಸ್ ಪರ್ ಪಿಟಿಷನ್ ನಂಬರ್ 34183 ಬೈ 2025 ಫೈನಲ್ ಆಗಿ ಏನು ಹೇಳಿದ್ದಾರೆ ಅಂದರೆ, ಲಾರ್ಜರ್ ಬೆಂಚ್ ಏನು ಫೈನಲ್ ಆಗಿ ಒಂದು ಡಿಸಿಷನ್ನ ತೊಗೊಳುತ್ತೋ ಅದೇ ಡಿಸಿಷನ್ ಮುಂದಿನ ಅದೇ ಡಿಸಿಷನ್ ಪ್ರಕಾರದ ಮೇಲೆ ಮುಂದೆ ಕೌನ್ಸಿಲಿಂಗ್ ನಡಿಬೇಕು ಅಂತ ಜಡ್ಜ್ಗಳು ಇವತ್ತು ಹೇಳಿದ್ದಾರೆ. ಸೊ ಇಷ್ಟು ಇವತ್ತು ಕೋರ್ಟಲ್ಲಿ ಆದ ಬಗ್ಗೆ ತಿಳಿಸ್ಬೇಕು ಅಂತ ನಿಮ್ಗೆ ಅನಿಸಿತ್ತು, ತಿಳಿಸಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಚಾನಲ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.